ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಈ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಶೆಟ್ಟಿ ಅಂತ. ನಿಮ್ಮ ಊರು? ನಮ್ಮೂರು ಇದೆ ಸಜಿಪ ಅಂತ, ಇಲ್ಲಿ ಹತ್ತಿರ ಮೆಲ್ಕಾರ್. ಓಕೆ. ನೀವು ಎಷ್ಟು ಸಮಯ ಆಯ್ತು ಈ ಸಂಸ್ಥೆಗೆ ಅಧ್ಯಕ್ಷರಾಗಿ? ನಾನು ಸಂಸ್ಥೆಗೆ ಅಧ್ಯಕ್ಷರಾಗಿ ಒಂದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ನೀವು ಯಾವ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಬರುವ ಹಾಗಾಯಿತು? ಸುಮಾರು 2014ರಲ್ಲಿ ಒಂದು 10 ವರ್ಷ ಮುಂಚೆ ನಾನು ಕ್ಷೇತ್ರಕ್ಕೆ ಯಾವುದೋ ನನಗೆ ಮುಂಚೆಯೂ ಆಧ್ಯಾತ್ಮಿಕ ಇದರಲ್ಲಿ ತುಂಬ ಇಷ್ಟ, ತುಂಬ ಕಡೆ ಹೋಗ್ತಾ ಇದ್ದೆ. ಅದೇ ರೀತಿ ನಮ್ಮೊಂದು ರೇಖಿ ಗುರೂಜಿ ಅವರು ಈ ಕ್ಷೇತ್ರಕ್ಕೆ ಹೋಗು ಅಂತ ಹೇಳಿದರು, ಅದಕ್ಕೋಸ್ಕರ ಅಂತ ಬಂದೆ. ಅದಾದ ನಂತರ ಇಲ್ಲಿ ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಪೂಜೆ ಮಾತ್ರ ಆಗ್ತದೆ, ದೇವಿಯ ದರ್ಶನ ಬರ್ತಿರಲಿಲ್ಲ. ಒಂದು ದಿವಸ ನಾನು ಕ್ಷೇತ್ರಕ್ಕೆ ಪೂಜೆಗೆ ಅಂತ ಬಂದಾಗ ದೇವರ ದರ್ಶನ ಪ್ರಾರಂಭ ಆಯಿತು. ದೇವಿ ದರ್ಶನದಲ್ಲಿ ಒಂದು ನುಡಿ ಹೇಳಿದರು, ಏನಂದರೆ ನೀವು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಕಡೆ ಹೋದರೂ ಜನಗಳು ನಿನ್ನನ್ನು ಸುಮ್ಮನೆ ಇದು ಮಾಡ್ತಾರೆ. ಇನ್ನು ಮುಂದೆ ನೀನು ಭಕ್ತಿಯಿಂದ ಇಲ್ಲಿ ನನ್ನನ್ನೇ ಸೇವೆ ಮಾಡು, ನನ್ನ ಸೇವೆಗೆ ಎಷ್ಟು ನೀನು ಗಮನ ಕೊಡುತ್ತೀಯ ಅಷ್ಟು ನಿನಗೆ ನಾನು ಒಳ್ಳೇದು ಮಾಡುತ್ತೇನೆ ಅಂತ. ಅದಾದ ನಂತರ ನಾನು ಯಾವ ವ್ಯಕ್ತಿಯ ಇದಕ್ಕೆ ಹೋಗಿಲ್ಲ, ದೇವಿಯ ದರ್ಶನ ಸೇವೆಗೆ ಬರ್ತೇನೆ ಮತ್ತು ತಾಯಿಯನ್ನು ಮುಖ್ಯವಾಗಿ ನಾನು ಭಕ್ತಿಯಿಂದ ಆರಾಧನೆ ಮಾಡ್ತೇನೆ. ನನ್ನ ಮನೆಯಲ್ಲಿ ಮಾಡ್ತೇನೆ ಮತ್ತು ಇಲ್ಲಿ ಕ್ಷೇತ್ರದಲ್ಲಿ ಸಹ ಬಂದು ನನ್ನಿಂದ ಏನಾಗುತ್ತೆ ಅದನ್ನು ತಾಯಿಗೆ ನಾನು ಸಮರ್ಪಣೆ ಮಾಡುತ್ತೇನೆ. ಅದರಿಂದ ನನಗೆ ಜೀವನದಲ್ಲಿ ಮುಂದೆ ಯಾವುದೇ ಕಷ್ಟ ಕಾಲ ಬಂದಾಗ ಸಹ ತಾಯಿ ಅದನ್ನು ನನಗೆ ನಿವಾರಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಇಲ್ಲಿ ಯಾವ ಸಮಯದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೆ, ಅದಾದ ನಂತರ ನಾನು ಯಾವುದೇ ಇದಕ್ಕೂ ವೈದ್ಯರ ಹತ್ತಿರ ಹೋಗುವುದಿಲ್ಲ, ತಾಯಿ ಹತ್ರ ಬಂದು ಕೇಳ್ತೇನೆ, ತಾಯಿ ಹೇಳ್ತಾರೆ ಈ ರೀತಿ ಮಾಡು ಅಂತ. ಅದೇ ರೀತಿ ನಾನು ಮಾಡುತ್ತಾ ಬಂದಿದ್ದೇನೆ, ನನಗೆ ಅದರಿಂದ ಒಳ್ಳೆಯದಾಗಿದೆ. ಮುಖ್ಯವಾಗಿ ತಾಯಿ ಆರೋಗ್ಯ ಕೊಡ್ತಾರೆ, ಅದು ನನ್ನಿಂದಲೇ ಇಡ್ತು. 10 ವರ್ಷದಿಂದ ನಾನು ಯಾವುದೇ ವೈದಿಕನ ಹತ್ರ ನನ್ನ ಕಾಯಿಲೆ ಅಂತ ಹೋಗಿ ನಾನು ಕೇಳಿಲ್ಲ, ತಾಯಿ ಹತ್ರ ಬಂದು ಕೇಳ್ತೇನೆ, ತಾಯಿ ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡ್ತೇವೆ. ನಿಮ್ಮ ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ, ಹೇಗೆ? ಸದ್ಯಕ್ಕೆ ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿ 6 ಜನ ಇದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಈ ಕ್ಷೇತ್ರದಲ್ಲಿ ಹೆಂಗೆ ಅಂದ್ರೆ ನಾವು ಯಾರು ಸಹ ನಮ್ಮ ಮಾತು ಅಲ್ಲ, ತಾಯಿ ಹತ್ರ ನಾವು ಕೇಳಿಸ್ತೇವೆ. ತಾಯಿ ಯಾರನ್ನು ಬೇಕಂತ ಹೇಳ್ತಾ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ನಾವು ಇದು ಮಾಡಿ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ 6 ಜನ ಇದ್ದೇವೆ. ಅದರಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ ಮತ್ತು ನಮ್ಮ ಧರ್ಮದರ್ಶಿಗಳು ನಮ್ಮೊಟ್ಟಿಗೆ ಯಾವುದೇ ರೀತಿಯ ಸಲಹೆಗಳನ್ನು ಕೊಡ್ತಾರೆ. ಮತ್ತೊಬ್ಬರು ವಿಶ್ವನಾಥ್ ಅಂತ, ಅವರು ಕ್ಷೇತ್ರದ ಗೌರವ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಶಶಿಧರ್ ಆಚಾರ್ಯ ಅಂತ, ಅವರು ನಮ್ಮ ಕ್ಷೇತ್ರ ಕಾರ್ಯದರ್ಶಿ ಆಗಿದ್ದಾರೆ. ಮತ್ತು ಅಶಾಂತ ರಾಜ್ ಅಂತಿದ್ದಾರೆ, ಅವರು ಕೋಶಾಧಿಕಾರಿಯಾಗಿದ್ದಾರೆ. ಅದೇ ರೀತಿ ಕೌಶಿಕ್ ಉಪ ಕಾರ್ಯದರ್ಶಿ ಆಗಿದ್ದಾರೆ, ಸಹ ಕಾರ್ಯದರ್ಶಿ. ಅದೇ ರೀತಿ ನಮ್ಮದು ಅರ್ಚಕರು, ಪ್ರಧಾನ ಅರ್ಚಕರಾದಂಥ ಚಂದ್ರಾಸ್, ಅವರು ನಮ್ಮೊಟ್ಟಿಗೆ ಯಾವುದೇ ನಮ್ಮ ಕ್ಷೇತ್ರದ ಕೆಲಸ ಕಾರ್ಯ ಇದ್ದರೆ ನಾವು ಏನು ಇದ್ರೂ ಸಹ ನಾವು 6 ಜನ ಈ ಕ್ಷೇತ್ರವನ್ನು ಮುಖ್ಯವಾಗಿ ಎಲ್ಲಿ ಕಡೆ ಹೋಗಿ ಜನರ ಭೇಟಿ ಆಗ್ತೇವೆ. ಈಗ ಎಷ್ಟು ಖರ್ಚು ಬರಬಹುದು ಅಂತ ನಿಮ್ಮ ಪ್ರಕಾರ ಈ ಜೀರ್ಣೋದ್ಧಾರ ಆಗುವಾಗ? ಜೀರ್ಣೋದ್ಧಾರಕ್ಕೆ ಮುಖ್ಯವಾಗಿ ನಮಗೆ ದೇವಸ್ಥಾನ, ಅದರೊಟ್ಟಿಗೆ ನಮಗೆ ಜಾಗ ಖರೀದಿ ಮಾಡಬೇಕು. ಒಟ್ಟಾರೆಯಾಗಿ ಎಲ್ಲ ಜೀರ್ಣೋದ್ಧಾರ ಬ್ರಹ್ಮಕಲಶ ಖರ್ಚು ನಾವು ಅಂದಾಜು ಮಾಡಿದರೆ 2.3 ಲಕ್ಷ, ಅಂದ್ರೆ 2,35,00,000 ಅಂದಾಜು ನಾವು ಇಟ್ಕೊಂಡಿದ್ದೇವೆ. ಅದಕ್ಕಿಂತ ಜಾಸ್ತಿ ಆಗಬಹುದು ಮುಂದಿನ ದಿನ. ಅದಕ್ಕೆ ಏನು ಅಂದ್ರೆ ಆ ದುಡ್ಡನ್ನು ಹೇಗೆ ಸಂಗ್ರಹ ಮಾಡ್ತಾ ಇದ್ದೀರಿ? ಮುಖ್ಯವಾಗಿ ನಮ್ದು ಮೊದಲ ಉದ್ದೇಶ ಇದ್ದದ್ದು ನಾವು ಆದಷ್ಟು ಜನರನ್ನು ಭೇಟಿಯಾಗಿ ನಾವೊಂದು ಇನ್ನೂ ಸಹ ಜನರನ್ನು ಸೇರಿಸಿ ಇದು ಮಾಡ್ಬೇಕಂತ. ಅಂದ್ರೆ ಜನರನ್ನು ಸೇರಿಸಿ ಅವರಿಂದ ನಾವು ಹೋಗಿ ಅಂದ್ರೆ ಕಲೆಕ್ಷನ್ ಅಂತ ಹೇಳ್ತಾರೆ, ಹೋಗಿ ಫಂಡ್ ಇದು ಮಾಡ್ಬೇಕಂತ. ಆದ್ರೆ ಈಗ ಸದ್ಯಕ್ಕೆ ನಾವು ಕ್ಷೇತ್ರ ಜೀರ್ಣೋದ್ಧಾರಕ್ಕೋಸ್ಕರ ಒಂದು ತಾಯಿಯ ನುಡಿ ಕೇಳಿ, ತಾಯಿ ಹೇಗೆ ಹೇಳಿದ ಹಾಗೆ ನಾವು ಮಾಡೋದಿಲ್ಲಿ ಅದೃಷ್ಟ ಚೀಟಿ ಯೋಜನೆ ಅಂತ ಮಾಡಿದ್ದೇವೆ. ಈ ಅದೃಷ್ಟ ಚೀಟಿ ಯೋಜನೆಯಲ್ಲಿ ಭಕ್ತಾದಿಗಳು ಯಾರು ಇಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ ಅವರ ಹತ್ರ ನಾವು ಮನವಿ ಮಾಡ್ತೇವೆ, ನೀವು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ 1,000 ಕೊಟ್ಟು ಈ ಅದೃಷ್ಟ ಚೀಟಿ ಯೋಜನೆ ಭಾಗಿಯಾಗಿ, ಒಂದು ವೇಳೆ ಅವರು ಭಾಗಿಯಾದರೆ ಇವತ್ತಿನಿಂದ ಈ ದಿನ ಮಕರ ಸಂಕ್ರಾಂತಿ ವಿಶೇಷ ದಿನದಂದು ನಾವು ಮೊದಲ ಡ್ರಾ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಮುಂದಿನ 24 ತಿಂಗಳು ನಾವು ಡ್ರಾ ಮಾಡುವ ಯೋಜನೆಯಲ್ಲಿದೆ ಅಂದ್ರೆ ಮಾಡ್ತೇವೆ. ಸೊ ಅಂದ್ರೆ ನಮ್ದು ಮುಖ್ಯವಾದ ಉದ್ದೇಶ ಮುಂದಿನ 2 ವರ್ಷಗಳ ಕ್ಷೇತ್ರ ಜೀರ್ಣೋದ್ಧಾರ ಆಗಬೇಕು. ಅದಕ್ಕೋಸ್ಕರ 24 ತಿಂಗಳು ಡ್ರಾ ಮಾಡ್ತೇವೆ. ಡ್ರಾದಲ್ಲಿ ಬಹುಮಾನವಾಗಿ ನಾವು ಬೈಕ್ ಅಥವಾ ಕಾರ್ ಅಥವಾ 90,000 ಕ್ಯಾಶ್ ಇಟ್ಟಿದ್ದೇವೆ. ಒಂದು ವೇಳೆ ವಿಜೇತರು 3ರಲ್ಲಿ ಯಾವುದರೊಂದು ಆಯ್ಕೆ ಮಾಡಿಕೊಳ್ಳಬಹುದು. ಅದೇ ರೀತಿ ನಾವು ಕ್ಷೇತ್ರ ಜೀರ್ಣೋದ್ಧಾರ ಅಂದ್ರೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ದಿವಸ ಅದೇ ಯಾರು ಒಂದು ಸಲ ತಗೊಂಡಿದ್ದಾರೆ ಟಿಕೆಟ್ ಅವರಿಗೆ ನಾವು ಬಂಪರ್ ಡ್ರಾ ಆಗಿ ಮಾರುತಿಯ ಕಾರನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಯೋಜನೆ ಏನಂದ್ರೆ 2 ವರ್ಷ ಅಂದ್ರೆ ನಾವು ಸಮಯ ಕೊಟ್ಟದ್ದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವೇಳೆ ಬ್ರಹ್ಮಕಲಶೋತ್ಸವ ನಡೆದರೆ ನಾವು ಹೇಳಿದಂತೆ 24 ತಿಂಗಳಿದ್ದು ಯಾವುದು ಬಾಕಿ ಇದೆಯಲ್ಲ ಅದನ್ನು ನಾವು ಆ ಬ್ರಹ್ಮಕಲಶೋತ್ಸವ ದಿವಸ ನಾವು ಡ್ರಾ ಮಾಡುವಂತಿದ್ದೇವೆ. ಈಗ 1,000 ಒಂದು ಸಲ ಕೊಟ್ರೆ ಆಯ್ತು, 1,000 ಒಂದು ಸಲ ಕೊಟ್ರೆ ಆಯ್ತು. ಮತ್ತೆ ಪ್ರತಿ ಸಲ ತಿಂಗಳು ಕೊಡುವ ಆ ತರದ ಏನಿಲ್ಲ, ತಿಂಗಳು ಕೊಡುವ ಇಲ್ಲ. ಒಂದು ಸಲ ಎಷ್ಟು ಚೀಟಿ ಬೇಕಾದ್ರೂ ಒಬ್ಬರು ಎಷ್ಟು ಸಹ ಚೀಟಿ ತಗೊಳ್ಳಬಹುದು. ಆದರೆ ಮುಖ್ಯವಾಗಿ ನಾವು ಇದು ಅವರು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ನಿಮ್ಮ ಕಡೆಯಿಂದ ನೀವು ಸಹಾಯ ಮಾಡಿ ಅಂತ ನಾವು ಪ್ರಾರ್ಥಿಸುತ್ತಿದ್ದೇವೆ.
ಅದರಿಂದ ಎಲ್ಲ ಭಕ್ತಾದಿಗಳು ಬಂದು ನಮ್ಗೆ ಈಗ ಸಹಕಾರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಮೂಲ ಉದ್ದೇಶ ಅಂದ್ರೆ ನಾವು ಇಷ್ಟರವರೆಗೆ ಎಲ್ಲಿ ಸಹ ಸಾಮಾಜಿಕ ಜಾಲತಾಣ ಕ್ಷೇತ್ರದ ಮಹಿಮೆ ಅಂತ ಏನು ಅಂತ ಕೊಟ್ಟಿಲ್ಲ. ಅಂದ್ರೆ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳು ನಡೆದಿವೆ. ಇಲ್ಲಿ ಜಾತಿ ಭೇದ ಧರ್ಮ ಏನಿಲ್ಲ, ಇಲ್ಲಿ ಎಲ್ಲರೂ ಒಂದೇ ತಾಯಿಗೆ. ದೊಡ್ಡ ಶ್ರೀಮಂತ ಬಡವ ಏನಿಲ್ಲ, ಎಲ್ಲರಿಗೂ ಒಂದೇ ಸ್ಥಾನಮಾನ. ಇಲ್ಲಿ ನೀವು ಹಿಂದೂಗಳು ಮುಸ್ಲಿಂ ಕ್ರೈಸ್ತ ಅಂತ ಏನಿಲ್ಲ, ಎಲ್ಲಾ ಭಕ್ತರು ಬಂದು ಅವರವರ ಕಷ್ಟವನ್ನು ಹೇಳಿ ಪರಿಹಾರ ಆಗುವುದವರಿದ್ದಾರೆ. ನನ್ನ ಕಣ್ಣಾರೆ ನೋಡಿದಂದ್ರೆ ಕ್ಷೇತ್ರದಲ್ಲಿ ಮೊದಲನೇ ಅಂದ್ರೆ ಪ್ರಾಥಮಿಕ ಹಂತವಾಗಿ ಒಂದು ಮುಸ್ಲಿಂ ಅವರಿಗೆ ಬಾಯಿ ಬರ್ತಾ ಇರಲಿಲ್ಲ. ತಾಯಿ ಅವರ ದರ್ಶನ ಬಂದು ಅದೇ ಸಮಯದಲ್ಲಿ ಬಾಯಿ ಬರೆಸಿದ್ದಾರೆ, ಅಂದ್ರೆ ಅವರಿಗೆ ಮಾತಾಡುವಾಗ ಮಾಡಿದ್ದಾರೆ. ಅದರಿಂದ ಇಲ್ಲಿ ನಾವು ಇದೇ ಧರ್ಮ ಅಂತ ಹೇಳುದಿಲ್ಲ, ನಾವು ಎಲ್ಲರಿಗೂ ಬನ್ನಿ ತಾಯಿ ಹತ್ರ ನೀವು ನಿಮ್ಮ ಕಷ್ಟವನ್ನು ಕೇಳಿ ಅದೇ ರೀತಿ ತಾಯಿ ನಿಮ್ಗೆ ಏನ್ ಹೇಳ್ತಾರೆ ಅದೇ ರೀತಿ ನಡ್ಕೊಂಡ್ರೆ, ಮುಖ್ಯವಾಗಿ ಭಕ್ತಿ ಮುಖ್ಯ ಮನುಷ್ಯನಿಗೆ. ನಾವು ಅಲ್ಲಿ ಓದಿ ಆಗಿಲ್ಲ ಅಂತ ಹೇಳುದಲ್ಲ, ಅವರು ಅದೇ ರೀತಿ ನಡ್ಕೊಂಡ್ರೆ ಅವರದ್ದು ಯಾವ್ದು ಕಷ್ಟ ಇದೆ ಅದು ನಿವಾರಣೆ ಆಗಿದೆ, ಇನ್ನೂ ಸಹ ಆಗುತ್ತೆ. ಈಗ ನೀವು ಜನರ ಹತ್ರ ಏನ್ ಹೇಳ್ಕೊತೀರಾ, ಅಂದ್ರೆ ಇಲ್ಲಿಗೆ ಬರೋದಿದ್ರೆ ಹೇಗೆ ಬರಬೇಕು, ಹೇಗೆ ಯಾವ ದಾರಿ ಹೇಗೆ ಏನು ಅಂತ ಈ ಕ್ಷೇತ್ರಕ್ಕೆ ಬರೋದಿದ್ರೆ? ಈ ಕ್ಷೇತ್ರ ಇವಾಗ ಪರಂಗಿಪೇಟೆ ಎಂಬ ಜಾಗದಲ್ಲಿ, ಇದು ಮಂಗಳೂರಿಂದ 12 ಕಿಲೋಮೀಟರ್ ದೂರ ಇದೆ, ಬೀಸ್ ರೋಡಿಂದ 15 ಕಿಲೋಮೀಟರ್ ದೂರ ಇದೆ. ಸೊ ಇದು ಇದರ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಈ ಜಾಗದ ಹೆಸರು ಕುಂಪನ ಮಜಲ್ ಅಂತ. ಈ ಕುಂಪನ ಮಜಲು ಹೈವೇಯಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಬರಬೇಕು ಅವರು. ನಾವು ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇವೆ ಆಲ್ರೆಡಿ. ಸೊ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ. ಅದೇ ರೀತಿ ನಾವು ಕ್ಷೇತ್ರದ ಒಂದು ಪ್ರಚಾರಕ್ಕೋಸ್ಕರ V2 ಚಾನಲ್ ಒಟ್ಟಿಗೆ ನಾವು ಅವರೊಟ್ಟಿಗೆ ಸೇರಿದ್ದೇವೆ. ನಿಮ್ಮ ಚಾನಲ್ ಮುಖಾಂತರ ನಾವು ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಜನರನ್ನು ಭೇಟಿಯಾಗ. ಅಂದ್ರೆ ನಮಗೆ ಜನರನ್ನು ಜಾಸ್ತಿ ಬಂದಷ್ಟು ನಮಗೆ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಸಹಾಯವಾಗುತ್ತೆ. ಅದೇ ರೀತಿ ನಾವು ಕ್ಷೇತ್ರದ ಒಂದು ಜನರಿಗೋಸ್ಕರ ಅಂದ್ರೆ ಅವರಿಗೆ ಕ್ಷೇತ್ರದ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ನಾವು ನಮ್ಮದೇ ಆದ ಕ್ಷೇತ್ರದ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿದ್ದೇವೆ. ನೀವು ಈಗ ಹುಡುಕಿದ ಶ್ರೀ ದುರ್ಗಾ ಪರಮೇಶ್ವರ ವಾರಾಯ ಅಂತ ಒಂದು ಬರುತ್ತೆ. ಅದಂದ್ರೆ ಜನರಿಗೆ ಗೊತ್ತಾಗ್ಲಿಕ್ಕೆ, ಯಾಕೆಂದ್ರೆ ಇಲ್ಲಿ ಹೇಗಿದೆ ಅಂದ್ರೆ ಎಲ್ಲಿ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟವು ಸಹ ಇರುತ್ತೆ, ನಾವು ಹೇಳಕ್ಕಾಗಲ್ಲ. ಸೊ ನಾವು ಒಳ್ಳೆ ವಿಚಾರನ ಮಾಡುವಾಗ ಅದರ ಹಿಂದೆ ಕೆಟ್ಟ ವ್ಯಕ್ತಿಗಳು ಬಂದು ಆಗೀಗೆ ಅಂತ ಹೇಳ್ತಾರೆ. ಸೊ ನಾವು ಇಷ್ಟರೊಳಗೆ ಆಗಿದೆ 10 ವರ್ಷದಲ್ಲಿ ಆದದ್ದು ನೋಡಿದ್ದು, ಕಣ್ಣಾರೆ ನೋಡಿದ್ದು. ಸೊ ಅಂದ್ರೆ ನಾವು ಜನರಿಗೆ ಏನ್ ಹೇಳುದಂದ್ರೆ, ನೀವು ಯಾವುದು ಒಬ್ಬರು ಹೇಳಿದ್ರಂತ ಕೇಳಬೇಡಿ. ನಿಮ್ಗೆ ಏನೋ ಸಮಸ್ಯೆ ಇದ್ರೆ, ನಿಮ್ಗೆ ಏನಾದ್ರೂ ಇಲ್ಲಿ ಕ್ಷೇತ್ರ ಬಗ್ಗೆ ಏನಾದ್ರು ತಪ್ಪು ಮಾಹಿತಿ ಇದ್ರೆ ನೀವು ಕ್ಷೇತ್ರಕ್ಕೆ ಬನ್ನಿ. ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಅಮ್ಮನ ದರ್ಶನ ಬರುತ್ತೆ. ತಾಯಿಯಲ್ಲೇ ಕೇಳಿ, ತಾಯಿಯಲ್ಲೇ ಹೇಳ್ತಾರೆ ಇಲ್ಲಿ ಯಾವುದು ಸರಿ ಯಾವ್ದು ತಪ್ಪಂತ. ಯಾಕೆಂದ್ರೆ ಮನುಷ್ಯರನ್ನು ನಾವು ಹೇಳಕ್ಕಾಗಲ್ಲ. ಅಂದ್ರೆ ಒಬ್ಬರು ಒಳ್ಳೇದಾಗುತ್ತೆ ಅಂತ ಒಬ್ಬರು, ಇಲ್ಲಿ ಕ್ಷೇತ್ರದಲ್ಲಿ ಒಳ್ಳೆ ಆಗಿ ಹೋದವರೇ ಮತ್ತೆ ಹೇಳಿದವರಿದ್ದಾರೆ. ಅಂದ್ರೆ ಅದು ಅವರವರ ಇದು, ನಾವು ಅವ್ರನ್ನ ಏನ್ ಮಾಡ. ಆದ್ರೆ ನಮ್ಗೆ ಕ್ಷೇತ್ರ ಪರವಾಗಿ ಹೇಳುದಂದ್ರೆ, ನೀವು ಕ್ಷೇತ್ರ ಬಗ್ಗೆ ಏನೂ ನಿಮ್ಗೆ ಅಂತ ಮಾಹಿತಿ ಏನಾದ್ರು ಬಂದ್ರೆ ನೀವು ಕ್ಷೇತ್ರಕ್ಕೆ ಬನ್ನಿ. ನಾವಿಲ್ಲಿ ಶುಕ್ರವಾರ ಮಂಗಳವಾರ ಅಮ್ಮನ ದರ್ಶನ ಸೇವೆ ಇರುತ್ತೆ. ಆವಾಗ ತುಂಬಾ ಕಷ್ಟದಲ್ಲಿದ್ದವರ ಕಾಯಿಲೆ ಎಲ್ಲ ಗುಣ ಆಗಿದೆ. ನಾನು ಹೇಳಿದಂತೆ ಒಂದು ಬಾಯಿ ಬರದ ಅನ್ಯ ಧರ್ಮೀಯ ವ್ಯಕ್ತಿಗೆ ಆಗಿದೆ. ಅದೇ ರೀತಿ ಈಗ ಒಂದು 2-3 ತಿಂಗಳಿಂದ ಒಂದು ಮಗುಗೆ, 13 ವರ್ಷದ ಮಗುಗೆ ಕಿವಿ ಕೇಳೋ ಸಮಸ್ಯೆ ಇತ್ತು. 13 ವರ್ಷದಿಂದ ಅವರು ಕಷ್ಟದಲ್ಲಿದ್ದರು. ಇಲ್ಲಿ ಬಂದ ಕೂಡಲೇ ಅಮ್ಮ ದರ್ಶನ ಸೇವೆಯಲ್ಲಿ ನಡೆಯಲ್ಲಿ ಅವರದು ಸರಿ ಮಾಡಿದ್ದಾರೆ. ಅಂದ್ರೆ ಅದೆಲ್ಲ ಪವಾಡಗಳು ನಡೀತಾ ಇದೆ ಕ್ಷೇತ್ರದಲ್ಲಿ. ಅದನ್ನೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು, ಈ ಕ್ಷೇತ್ರದಲ್ಲಿ ಎಷ್ಟು ದೇವಿ ಅಂದ್ರೆ ಭಕ್ತರಿಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ. ಅಂದ್ರೆ ಅವರವರ ಭಕ್ತಿ ಮೇಲೆ, ಅಂದ್ರೆ ಅದರ ಅರ್ಥ ಎಲ್ಲರೂ ಬಂದಲ್ಲ, ನಾವು ಭಕ್ತಿಯಿಂದ ಬಂದ್ರೆ ತಾಯಿ ನಮ್ಗೆ ಎಲ್ಲ ಮಾಡಿ ಕೊಡ್ತಾರೆ. ಅಂದ್ರೆ ಅದಕ್ಕೆ ನಾನೇ ಉದಾಹರಣೆ ಇಲ್ಲಿ. ಅಂದ್ರೆ ನನಗೆ ಏನು ಬೇಕು ನಾನು ಕೇಳಿದಾಗ ಅಮ್ಮ ಕೊಟ್ಟಿದ್ದಾರೆ. ಅಂದ್ರೆ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿದ್ರೆ ಹೇಳ್ತಾರೆ, ನೀನು ಇಷ್ಟು ಸಮಯ ತಾಳ್ಮೆಯಿಂದಿರು ನಿಮಗೆ ಸರಿ ಮಾಡ್ತೀನಿ ಅಂತ. ಅದೇ ರೀತಿ ಎಲ್ಲರಿಗೂ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿರೋ. ಅದಕ್ಕೋಸ್ಕರ ನಾನು ಹೇಳುದಂದ್ರೆ, ನೀವು ಯಾವುದಕ್ಕೆ ತಲೆ ಕೊಡಬೇಡಿ, ನೀವು ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ, ಆಮೇಲೆ ನಿಮಗೆ ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ. ಕ್ಷೇತ್ರದಲ್ಲಿ ಇನ್ನು ತುಂಬಾ ಒಳ್ಳೆ ಕೆಲಸ ಆಗ್ಲಿಕ್ಕೆ ಇದೆ. ಇದು ನಮ್ಮ ಹತ್ರ ಇವಾಗ ಇರೋ ಸ್ವಲ್ಪ ಜನ ನಮ್ಗೆ, ಅಂದ್ರೆ ಇಲ್ಲಿ ಅಮ್ಮ ಹೇಳಿದ್ದೇನೆಂದ್ರೆ, ದೊಡ್ಡವರು ಶ್ರೀಮಂತರು ಅದೆಲ್ಲ ಬೇಡ, ನನಗೆ ಎಲ್ಲಾ ಜನಗಳು ಬೇಕು. ಎಲ್ಲಾ ಜನಗಳು ಸ್ವಲ್ಪ ಸ್ವಲ್ಪ ಹಾಕಿ ನಾವು ದೇವಸ್ಥಾನ ಆಗ್ಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಏನೋ ಮಾಡಿದ್ರು ಸಹ ಅದು ನಾಳೆ ದೇವರ ಹೆಸರು ಬರಲ್ಲ, ಆ ವ್ಯಕ್ತಿಯ ಹೆಸರು ಬರುತ್ತೆ. ಅವರ ಸಂಬಂಧಿಕರು, ಅವರ ಒಟ್ಟಿಗೆ ಇರುವವರೆಲ್ಲ ಮೊದಲ ಆದ್ಯತೆ ಕೊಡ್ತಾರೆ. ಇಲ್ಲಿ ಮೊದಲ ಆದ್ಯತೆ ಅಂತ ಯಾರಿಗಿಲ್ಲ. ಈ ಕ್ಷೇತ್ರದಲ್ಲಿ ದರ್ಶನ ಬರುತ್ತೆ. ಇಲ್ಲಿ ನಾವೇನು ಎಲ್ಲಾ ಕ್ಷೇತ್ರದಲ್ಲಿ ಹೋದ್ರೆ ಟೋಕನ್ ಸಿಸ್ಟಮ್ ಅಂತೆಲ್ಲ ಮಾಡ್ತೀವಿ, ಇಲ್ಲಿ ಏನಿಲ್ಲ. ಯಾರು ಮೊದಲು ಬರ್ತಾರೆ ಅವರನ್ನು ತಾಯಿಯೇ ಕರೀತಾರೆ. ಅಂದ್ರೆ ಇಲ್ಲಿ ದೊಡ್ಡವ ಸಣ್ಣವಂತಿಲ್ಲ, ಯಾರು ಮೊದಲು ಬರ್ತಾರೆ ಅವರಿಗೆ ಆದ್ಯತೆ ಕೊಟ್ಟು ಅವರ ಕಷ್ಟವನ್ನು ತಾಯಿ ನಿವಾರಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಇಷ್ಟರೊಳಗೆ. ಅದರಿಂದ ಏನೇ ಸಮಸ್ಯೆ ಇದ್ದರೂ ನೀವು ಮಂಗಳವಾರ ಮತ್ತು ಶುಕ್ರವಾರ ರಾತ್ರಿ ಬಂದು, ರಾತ್ರಿ 7:30 ಗಂಟೆ ಪೂಜೆ ಪ್ರಾರಂಭ ಆಗುತ್ತೆ. ಅದರ ನಂತರ ತಾಯಿಯ ದರ್ಶನ ಬರುತ್ತೆ. ನೀವು ತಾಯಿಯ ದರ್ಶನದಲ್ಲಿ ನೀವು ಕೇಳಬಹುದು ಅಂತ ನಾವು ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡೋದು. ಅದೇ ರೀತಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಆದಷ್ಟು ನೀವು ಸಹಕಾರವನ್ನು ಕೊಡಿ ಅಂತ ನಿಮ್ಮ ಹತ್ರ ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಜೀರ್ಣೋದ್ಧಾರಕ್ಕೆ ಎಲ್ಲ ಭಕ್ತರು ಕೂಡ ಖಂಡಿತವಾಗಿ ಸಹಾಯವನ್ನ ಮಾಡ್ತಾರೆ. ಧನ್ಯವಾದ.